ಟಾಪ್ ಬಶೀರ್ಗೆ ಇಡಿ ಶಾಕ್ ಎದುರಾಗಿದೆ. ಸಾಗರ ನಗರಸಭೆಯ ಕಾಂಗ್ರೆಸ್ ಸದಸ್ಯನಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಘಾತ. ಇವತ್ತು ಬೆಳಿಗ್ಗೆ ದಾಳಿ ನಡೆಸಿರ್ತಕ್ಕಂಥ ಇಡಿ ತಂಡ ಸಾಗರದ ಇಕ್ಕೇರಿ ರಸ್ತೆಯಲ್ಲಿರ್ತಕ್ಕಂತಹ ಬಶೀರ್ ಮನೆ ಮೇಲೆ ದಾಳಿ. ಟಿಪ್ ಟಾಪ್ ಬಶೀರ್ಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ಶಾಕ್ ಕೊಟ್ಟಿದೆ. ಸಾಗರ ನಗರಸಭೆ ಕಾಂಗ್ರೆಸ್ ಸದಸ್ಯನಿಗೆ ಇಡಿ ಆಘಾತವನ್ನು ಕೊಟ್ಟಿರುವಂತಹದ್ದು. ಇವತ್ತು ಬೆಳಗ್ಗೆ ದಾಳಿ ನಡೆಸಿರ್ತಕ್ಕಂತಹ ಜಾರಿ ನಿರ್ದೇಶನಾಲಯ ತಂಡ ಸಾಗರದ ಇಕ್ಕೇರಿ ರಸ್ತೆಯಲ್ಲಿರ್ತಕ್ಕಂತಹ ಬಶೀರ್ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಈಗಾಗಲೇ ಸಾಕಷ್ಟು ದಾಖಲೆಗಳನ್ನು ಪರಿಶೀಲನೆಗೂ ಕೂಡ ಒಳಪಡಿಸಿದ್ದಾರೆ. ಉದ್ಯಮಿ ಬಶೀರ್ಗೆ ಸೇರಿದ 9 ಬ್ಯಾಂಕ್ ಖಾತೆಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಎಷ್ಟು ಟ್ರಾನ್ಸ್ಫರ್ ಆಗಿದೆ. ಈ ಹಿಂದೆ ಬಶೀರ್ ವಿರುದ್ಧ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಿತ್ತು. ಅಂದರೆ IT ಅಧಿಕಾರಿಗಳು ಕೂಡ ದಾಳಿ ಮಾಡಿದರು. ಆದಾಯ ತೆರಿಗೆ ಇಲಾಖೆ ಕೊಟ್ಟ ಮಾಹಿತಿ ಅಡಿ ಇಡಿ ದಾಳಿ ಮಾಡಿದೆ. ಬುಧವಾರ ಮಂಗಳೂರಿನಲ್ಲಿರ್ತಕ್ಕಂಥ ಇಡಿ ಕಚೇರಿಗೆ ಬರುವಂತೆ ಸೂಚನೆಯನ್ನು ಕೊಡಲಾಗಿದ್ದು, ಇಡಿ ಕಚೇರಿಗೆ ಹೋಗಬೇಕಾಗಿ ಬರುತ್ತೆ. ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿರತಕ್ಕಂತಹ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು. ಟಿಪ್ ಟಾಪ್ ಬಶೀರ್ ಊಹಿಸಲು ಸಾಧ್ಯವಿಲ್ಲದಂಥ ಒಂದು ಶಾಕ್ ಇದಾಗಿತ್ತು. ಸಾಗರ ನಗರಸಭೆಯ ಕಾಂಗ್ರೆಸ್ ಸದಸ್ಯನಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಘಾತವನ್ನು ಕೊಟ್ಟಿದೆ. ಈಗಾಗಲೇ ಇವತ್ತು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿರತಕ್ಕಂತಹ ಜಾರಿ ನಿರ್ದೇಶನಾಲಯದ ತಂಡ ಅವರ 9 ಬ್ಯಾಂಕ್ ಖಾತೆಗಳನ್ನು ಕೂಡ ಪರಿಶೀಲನೆಗೆ ಒಳಪಡಿಸಿದೆ. ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಎಷ್ಟು ಆದಾಯಕ್ಕೆ ಎಷ್ಟು ತೆರಿಗೆಯನ್ನು ಕಟ್ಟಿದ್ದಾರೆ. ಇವೆಲ್ಲವೂ ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಉದ್ಯಮಿ ಬಶೀರ್ಗೆ ಸೇರಿದ 9 ಬ್ಯಾಂಕ್, ಅವರ ಆದಾಯದ ಮೂಲ ಏನು, ಎಷ್ಟು ಬಿಸ್ನೆಸ್ಗಳಿದ್ದಾವೆ, ಎಷ್ಟು ಉದ್ಯಮದಲ್ಲಿ ಎಷ್ಟು ಗಳಿಸಿದ್ದಾರೆ, ಗಳಿಸಿದ ಮೊತ್ತಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ, ಇವೆಲ್ಲವೂ ಕೂಡ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸ್ಪಷ್ಟವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಉದ್ಯಮಿ ಬಶೀರ್ಗೆ ಸೇರಿದ 9 ಬ್ಯಾಂಕ್ ಖಾತೆಗಳ ಪರಿಶೀಲನೆ ಈಗಾಗಲೇ ನಡೀತಾ ಇದೆ. ಈ ಹಿಂದೆ ಬಶೀರ್ ವಿರುದ್ಧ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಿತ್ತು. ಆ ಸಂದರ್ಭ ಆದಾಯ ತೆರಿಗೆ ಇಲಾಖೆ ಕೊಟ್ಟಂತಹ ಮಾಹಿತಿ ಅಡಿ ಇಡಿ ದಾಳಿ ಮಾಡಿದೆ. ಬುಧವಾರ ಮಂಗಳೂರಿನಲ್ಲಿರ್ತಕ್ಕಂಥ ಇಡಿ ಕಚೇರಿಗೆ ಬರೋದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದ್ದು, ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಡಲಾಗಿದೆ ಜಾರಿ ನಿರ್ದೇಶನಾಲಯ. ಮಂಗಳೂರಿನಲ್ಲಿರ್ತಕ್ಕಂಥ ಇಡಿ ಕಚೇರಿಗೆ ಬಶೀರ್ ಹೋಗಿ ಅವರ ವಿಚಾರಣೆಯನ್ನು ಎದುರಿಸಬೇಕಾಗಿ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.